ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರವೆ ರೊಟ್ಟಿ ಮಾಡಿದ್ದೀನಿ. ಅಂದರೆ ಸ್ಪೆಷಲ್ ಅಂದರೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಎಲ್ಲ ಬಳಸ್ಕೊಂಡು ಮಾಡಿರೋದು. ನಾನೀಗ ಒಂದೂವರೆ ಕಪ್ಪಷ್ಟು ರವೆ, ಒಂದು ಈರುಳ್ಳಿ, ಒಂದು ಕ್ಯಾರೆಟು, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಇವಾಗ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಎಲ್ಲನೂ ಅಂದರೆ ಸಣ್ಣ ಇದರಲ್ಲಿ ತುರ್ಕೊಳ್ಳೋಣ. ನಾನು ತುರಿಯೋದು ತೊಗೊಂಡಿದ್ದೀನಿ. ಅಂದರೆ ಅದು ಸಣ್ಣ ಕಣ್ಣು ಅಂತಾರಲ್ಲ, ಅದರಲ್ಲಿ ಸ್ವಲ್ಪ ನುಣ್ಣಗೆ ತುರ್ಕೊಂಡು ಫಸ್ಟು ರವೆ ಜೊತೆಗೆ ಬರೀ ಅವನ್ನ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಯಾಕಂದರೆ ಅದರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದು ನೀರು ಅಂದರೆ ಅದರಲ್ಲಿರೋ ನೀರೆಲ್ಲ ರವೆ ಹೀರ್ಕೊಳ್ಳೋವರೆಗೂ ಚೆನ್ನಾಗಿ ಮಿತಿಬೇಕು. ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶನ ರವೆಗೆ ಹಿಡಿಬೇಕು. ಆಮೇಲೆ ಬೇಕಾ ನಾವು ನೀರು ಹಾಕ್ಕೊಂಡು ಮಿತ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ರುಚಿರಾಗ ಚಾನಲ್ನ ಮೊದಲನೇ ವೀಡಿಯೋ ಇದು. ನೀವು ದಯವಿಟ್ಟು ಸಪೋರ್ಟ್ ಮಾಡಬೇಕು. ನಿಮ್ಮ ಪ್ರೀತಿ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ. ಹಾಗೆ ಇದು ನೋಡಿ, ಮಿದಿತಾ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರೋದಕ್ಕೆ ಆಗಲೇ ಆಲ್ಮೋಸ್ಟ್ ಒಂಥರ ನೀರೆಲ್ಲ ರವೆಗೆ ಇಳಿದಿದೆ. ಹಾಗೆ ಸ್ವಲ್ಪ ಚೆನ್ನಾಗಿ ಮಿದಿರಿ. ಯಾವುದೇ ರೊಟ್ಟಿ ಆದರೂ ಅಷ್ಟೇ, ಸ್ವಲ್ಪ ಫಸ್ಟು ಗಟ್ಟಿಗೆ ಮಿದ್ದು ಆಮೇಲೆ ನೀರು ಹಾಕಿ ಒಂದು 5-10 ನಿಮಿಷ ಬಿಡೋದ್ರಿಂದ ಚೆನ್ನಾಗಿ ರೊಟ್ಟಿ ಬಳಿಯೋಕ್ಕೆ ನಿಮಗೆ ಬರುತ್ತೆ. ನೋಡಿ, ನಾನು ಚೂರು ನೀರು ಹಾಕೊಂಡು ಚುಮ್ಸ್ಕೊಂಡು ಮತ್ತೆ ಮಿದಿತಾ ಇದ್ದೀನಿ. ರೊಟ್ಟಿ ಮಿದ್ದಷ್ಟು, ಚಪಾತಿ ರೊಟ್ಟಿಗಳೆಲ್ಲ ಮಿದ್ದಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೇ ನಾನೀಗ ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಆಮೇಲೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ತುಂಬ ತೆಳಗಾದರೂ ನೀವು ಬಳಿಯೋ ಕಷ್ಟ ಆಗುತ್ತೆ. ಸ್ವಲ್ಪ ಚುಮುಕ್ಸ್ಕೊಂಡಂಗೆ ಹಾಕ್ಕೊಂಡು ಚೆನ್ನಾಗಿ ಮಿದೀರಿ. ಅದು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಅಂದರೆ ಸ್ವಲ್ಪ ತೆಳ್ಳಗೆ, ಸ್ವಲ್ಪ ತೆಳ್ಳಗಿರಲಿ. ನಾರ್ಮಲ್ ನೀವು ರೊಟ್ಟಿ ಅದಕ್ಕೇ ನಿಮಗೆ ಕಲಿಸ್ಕೊಳ್ಳಿ. ಅದನ್ನು ಸ್ವಲ್ಪ ಒಂದು 10-15 ನಿಮಿಷ ಬಿಡಿ. ಕಲಸಿಟ್ಟು ಒಂದು 10-15 ನಿಮಿಷ ಬಿಡೋದ್ರಿಂದ ಅದು ರವೆ ಎಲ್ಲ ನೀರನ್ನ ಹೀರ್ಕೊಂಡಿರುತ್ತೆ. ಅದೊಂಥರ ಅದ್ರ ಸಾಫ್ಟ್ನೆಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅದನ್ನು ಬಿಟ್ಟ ಮೇಲೆ. ಆದ್ದರಿಂದ ನನಗೆ ಅದು ನೀರು ಕಮ್ಮಿ ಅನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಒಂದು 10 ನಿಮಿಷ ಬಿಡ್ತೇನೆ. ನೀವು ಅಷ್ಟೇ ಬಿಡಿ. ಆಮೇಲೆ ರುಚಿರಾಗ ಚಾನಲ್ಲು ಏನಕ್ಕೆ ಹೇಗೆ ಶುರು ಮಾಡಿದೆ, ನನಗೂ ಆಸೆ ಇತ್ತು. ಮನೇಲೇ ಇದ್ದೀನಿ, ನನಗೂ 2 ಮಕ್ಕಳಿದ್ದಾರೆ, ಮಕ್ಕಳು ನೋಡ್ಕೊಂಡಿದ್ದೀನಿ. ಆದ್ದರಿಂದ ನಾನು ಹೇಳೋದು, ಸುಮ್ಮನೆ ಕೂರೋದಕ್ಕಿಂತ ಏನೋ ಒಂದು ಮಾಡೋಣ ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಇದನ್ನು ಶುರು ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಹೇಳ್ತಾರೆ, ಈಗ ಏನೋ ಮಾಡೋಕ್ಕೆ ಹೋಗಿದ್ದಾಳೆ. ಅದು ಏನೋ ಮಾಡೋಕ್ಕೆ ಹೋಗಿದ್ದೀನಿ ಅನ್ನೋದಕ್ಕಿಂತ ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರಿಂದ ಇದು ಬೆಸ್ಟು ಅನಿಸ್ತು. ಆದ್ದರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ನೀವು ಬೇಕಾದ್ರೆ ತುಪ್ಪದ ಜೊತೆ, ಚಟ್ನಿ ಜೊತೆ ಹಾಗೆ ಕೂಡ ನಿಜ ತಿನ್ಬೋದು. ಅಂದರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕೊಬೋದು. ಬಟ್ ನಾನು ಯಾಕೆ ಸ್ಕಿಪ್ ಮಾಡಿದ್ದೀನಿ, ಮಕ್ಕಳು ಮರಿಗಾದರೆ ಹಸಿಮೆಣ್ಸಿನ್ಕಾಯಿ ಹಾಯೋದು, ಅದು ಕೊತ್ತಂಬರಿ ನೋಡಿದ್ರು ಅವ್ರು ಹಸಿಮೆಣ್ಸಿನ್ಕಾಯಿ ಅನ್ಕೊತಾರೆ. ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಮತ್ತು ಇನ್ನೊಂದು ಇದು ಮೂಲಂಗಿ ಹಾಕೊಬೋದು ಬೇಕಾದ್ರೆ ನೀವು ತುರ್ಕೊಂಡು. ಇದು ಮೂಲಂಗಿ ಯಾಕೆ ಬೆಸ್ಟ್ ಅಂದರೆ, ಈ ಪೈಲ್ಸ್ ಪೇಷಂಟ್ಸ್ ಇರ್ತಾರಲ್ವ, ಅಂದರೆ ಪೈಲ್ಸು ಅಥವಾ ತುಂಬ ಎಕ್ಸಸ್ ಆಫ್ ಹೀಟ್ ಆದವ್ರಿಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ. ಬರೀ ಅಂದರೆ ಜಾಸ್ತಿ ಮೂಲಂಗಿ ತಿಂದರೆ ಅವ್ರಿಗೆ ಕಮ್ಮಿ ಆಗುತ್ತೆ ಅಂತ ಗೊತ್ತವ್ರಿಗೆ. ಅದಕ್ಕೇ ಮೂಲಂಗಿ ತುರಿದು ಹಾಕೊಬೋದು ನೀವು. ಮೂಲಂಗಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆ ತಿನ್ನೋದ್ರಿಂದ ಇನ್ನೂ ಚೆನ್ನಾಗಿ ಪೈಲ್ಸ್ ಪ್ರಾಬ್ಲಮೆಲ್ಲ ಹೋಗುತ್ತೆ. ನಾನೀಗ ರೊಟ್ಟಿ ಸ್ವಲ್ಪ ಹೊತ್ತು ಬಿಟ್ಕೊಂಡಿದ್ದೆ. ಈಗ ಸ್ಟವ್ ಆನ್ ಮಾಡಿ ಹಂಚಿಡ್ತಾಯಿದ್ದೀನಿ. ಹಂಚು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಅಂದರೆ ನಮ್ಮ ಸ್ಟವ್ ಸ್ವಲ್ಪ ಸಿಮ್ಮಲ್ಲಿದೆ. ಅಂದರೆ ಅಂದರೆ ಸ್ವಲ್ಪ ಕಮ್ಮಿ ಉರಿತಾ ಇದೆ. ಬಟ್ ಸ್ವಲ್ಪ ಚೆನ್ನಾಗಿ ಸ್ಟವ್ ಉರಿಬೇಕು, ಕಾದಿರಬೇಕು. ನಾವು ರೊಟ್ಟಿ ಬಳಿಬೇಕು, ಆಮೇಲೆ ರೊಟ್ಟಿ ಎದೊಳ್ಬೇಕು ಅಂದ್ರಷ್ಟೇ. ನಿಮ್ಗೆ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೋಡಿ ಅಲ್ಲೊಂದು ಚೂರು ಕ್ವಾಂಟಿಟಿನ ನಾನು ಹಾಕಿದ್ದೀನಿ, ಅದು ಹಂಚು ಕಾದಿದೆ ಅಂತ. ಈಗ ನೋಡಿ ರೊಟ್ಟಿ ಬಳ್ಕೊತಾ ಇದ್ದೀನಿ. ನಾನು ಫಸ್ಟ್ ರೊಟ್ಟಿ ಯಾವತ್ತೂ ಚೆನ್ನಾಗಿ ಬರೋಲ್ಲ. ಬಟ್ ಅಂದರೆ ಕಿತ್ತೋಗುತ್ತೆ ಅಂತ ಅಲ್ಲ, ಆದರೆ ಫಸ್ಟ್ ರೊಟ್ಟಿ ನೀಟಾಗಿ ನನಗೆ ಹಂಚು ಮೇಲೆ ಬಳಿಯೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಚೆನ್ನಾಗಿ ಕಾದಿರೋದ್ರಿಂದ. ಅದರಿಂದ ನಾನು 2 ಸಲ ಹಾಕ್ಕೊತೀನಿ. ಇನ್ನು ಮಿಕ್ಕಿದ ರೊಟ್ಟಿಗೆ ನಾನು ಒಂದೇ ಸಲ ಹಾಕ್ಕೊಂಡು ಬಿಡ್ತೀನಿ. ಆಮೇಲೆ ರೊಟ್ಟಿ ಬಳದ್ಮೇಲೆ ಬೇಕಾದ್ರೆ ನೀವು ಒಂದ್ಸಲಿ ಕೈನ ಒದ್ದೆ ಮಾಡ್ಕೊಂಡು ಅದ್ರ ಮೇಲೆ ಸವರ್ಬೋದು, ಇಲ್ದಿರ ಪರವಾಗಿಲ್ಲ. ಅದು ನೀಟಾಗಿ ಹಂಗೆ ಬಳ್ಕೊಳ್ಳಿ. ಮತ್ತು ಒಬ್ಬೊಬ್ರಿಗೆ ಹಂಚು ಮೇಲೆ ಬಳಿಯೋಕ್ಕೆ ಕಷ್ಟ ಆಗುತ್ತೆ. ನೀವೇನು ಮಾಡಿ ಗೊತ್ತಾ,
ಬೆಸ್ಟ್ ಆಪ್ಷನ್ ಅಂದರೆ ನೀವು ಇನ್ನೊಂದು ಚೂರು ತೆಳ್ಳಗೆ ಮಾಡ್ಕೊಂಡು ಸೌಟಲ್ಲಿ ಬೆಳಿಬೋದು. ಬೇಕಾದ್ರೆ ನಿಮ್ಗೆ ಅದು ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇದ್ರ ಮೇಲೆ ಈಗ ಮುಚ್ತಾ ಇದ್ದೀನಿ, ಸ್ವಲ್ಪ ಬೇಯಬೇಕು ರೊಟ್ಟಿ. ನಾರ್ಮಲ್ ರೊಟ್ಟಿ ಯಾವಾಗಲೂ ತಿಂತೀರಾ, ಬಟ್ ಇದು ಮಕ್ಕಳಿಗೆ ಅಥವಾ ನೀವು ಯಾವಾಗಲೂ ಒಂದೇ ಥರ ರೊಟ್ಟಿ ಅಕ್ಕಿ ರೊಟ್ಟಿ ಆ ರೊಟ್ಟಿ ಈ ರೊಟ್ಟಿ ತಿಂತಾ ಇರೋರಿಗೆ ಇದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಮತ್ತು ನಿಮ್ಗೆ ಇಷ್ಟ ಆಗುತ್ತೆ ಕೂಡ. ಟ್ರೈ ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ ಅಷ್ಟೇ, ಇನ್ನೇನಿಲ್ಲ. ಏನು ಗೊತ್ತಾ, ರುಚಿ ನಮ್ಮ ಅಭಿರುಚಿ ಎಲ್ಲ ಆ ದೇವ್ರಿಗೆ ಮೆಚ್ಚಬೇಕಂತೆ. ಹಾಗೆ ನಮ್ಮನೆ ನಮ್ಮ ಊಟ ನಮಗೆ ಇಷ್ಟ ಆಯಿತು ಅಂದರೆ ಯಾರನ್ನೂ ನಾವು ಮೆಚ್ಚಿಸೋದು ಬೇಕಿಲ್ಲ, ನಮ್ಮ ಮನ್ಸಿಗೆ ನಾವು ಮೆಚ್ಚಿಸ್ಬೇಕು. ನೋಡಿ ರೊಟ್ಟಿ ಬೆಂದಿದೆ, ಅಂದರೆ ಸುತ್ತ ಸ್ವಲ್ಪ ಬೇಯಲಿ ಅಂತ. ಅಂದರೆ ರೊಟ್ಟಿ ಏನು ಸೀದೋಗಿಲ್ಲ, ಅದು ಬೆಂದಿದೆ ಅಷ್ಟೇ. ರವೆ ರೊಟ್ಟಿ ಅಲ್ವಾ, ನಾನು ಬರೀ ರವೆ ರೊಟ್ಟಿ ಹಾಕಿದ್ದೀನಿ. ಇದು ಬೇಕಾದ್ರೆ ನೀವು ಗೋಧಿ ಹಾಕ್ಬೋದು, ಅಕ್ಕಿ ಅದೇ ಗೋಧಿ ಹಸಿಟ್ಟು ಹಾಕ್ಬೋದು, ಬೇಕಾದ್ರೆ ಅಕ್ಕಿ ಹಸಿಟ್ಟು ಹಾಕ್ಬೋದು, ನೀವು ಯಾವ ಹಸಿಟ್ಟು ಬೇಕಾದ್ರೂ ಹಾಕೊಬೋದು. ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಈಗ ನೋಡಿ ಎತ್ತುತ್ತಾ ಇದ್ದೀನಿ, ಅಂಚು ಚೆನ್ನಾಗಿ ಕಾದಿತ್ತು, ರೊಟ್ಟಿ ಚೆನ್ನಾಗಿ ಎದೊಳ್ತಾ ಇದೆ. ಹಿಂಗೆ ನಿಮಗೇನು ಕಷ್ಟಪಟ್ಟು ಏನೂ ತೆಗಿಬೇಕು ಅಂತ ಏನಿಲ್ಲ, ಸಿಂಪಲಾಗಿ ತೆಗೆದುಬಿಡ್ಬೋದು ನೋಡಿ ರೊಟ್ಟಿನ. ನೋಡಿ ಈ ಥರ ಬರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಿಮ್ಗೆ ಬೇಕಾದ್ರೆ ಬರೀ ತುಪ್ಪ ಬೆಣ್ಣೆ ಅಂಥದ್ರಲ್ಲೇ ತಿನ್ಕೊಬೋದು, ಬೇಕಾದ್ರೆ ಬರೀ ರೊಟ್ಟಿನೂ ತಿನ್ಬೋದು ನೀವು, ಅಷ್ಟು ಚೆನ್ನಾಗಿರುತ್ತೆ. ಆದರೆ ಟ್ರೈ ಮಾಡಿ ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಅಷ್ಟೇ ನಾನು ಹೇಳೋದು. ಚೆನ್ನಾಗಿ ಇಷ್ಟ ಆಗುತ್ತೆ ಅನ್ಕೊತೀನಿ ನಿಮಗೆ.